300ಕ್ಕೂ ಹೆಚ್ಚು ಜೀವಗಳನ್ನು ರಕ್ಷಿಸಿದ ಜೀವರಕ್ಷಕ ಪಡೆಯ ಪ್ರವೀಣ್ ಕೋಟ್ಯನವರು ಇದೀಗ ಜೀವರಕ್ಷಣೆಯ ಭಯದಲ್ಲಿ ಮುಳುಗಿ ಹೋಗಿದ್ದಾರೆ. ಆಸ್ಪತ್ರೆಯಲ್ಲಿ ಮಲಗಿರುವ ಕೋಟ್ಯನವರಿಗೆ ದಾನಿಗಳ ನೆರವು ಅಗತ್ಯ ಬೇಕಾಗಿದೆ. ಸೋಮೇಶ್ವರ ದೇವಸ್ಥಾನ, ಉಳ್ಳಾಲ ದರ್ಗಾ, ಪೆರ್ಮನೂರು ಚರ್ಚ್ ಹೀಗೆ ಯಾವ ಕ್ಷೇತ್ರಕ್ಕೂ ಬಂದರೂ ಭಕ್ತಾದಿಗಳು ಉಳ್ಳಾಲ ಕಡಲ ಕಿನಾರೆಗೆ ತೆರಳುತ್ತಾರೆ. ದೂರದ ಊರುಗಳಿಂದ ಬಂದ ಪ್ರವಾಸಿಗಳಿಗೆ ಕಡಲಮ್ಮನ ರೌದ್ರಾವತಾರದ ಬಗ್ಗೆ ಅರಿವು ಕಡಿಮೆ. ಬೆಳ್ಳಿ ನೊರೆಗಳತ್ತ ಕೈಚಾಚುತ್ತಾ ಬಾಲಿಶವಾಗಿ ವರ್ತಿಸಿದಾಗ ಎಷ್ಟೋ ಮಂದಿ ನೀರು ಪಾಲಾಗುತ್ತಾರೆ. ಈ ಸಂದರ್ಭ ಪೊಲೀಸರು ಕೈಚೆಲ್ಲುತ್ತಾರೆ. ಆಗ ಕಡಲಿಗೆ ಧುಮುಕಿ ಪ್ರವಾಸಿಗರನ್ನು ಬದುಕಿಸುವವರು ಸ್ಥಳೀಯ ಜೀವರಕ್ಷಕ ತಂಡದ ಸದಸ್ಯರು. ಇಲ್ಲಿರುವ 2 ಈಜುಗಾರರ ತಂಡ ಈವರೆಗೆ 600ಕ್ಕೂ ಮಿಕ್ಕಿ ಅಮಾಯಕರ ಪ್ರಾಣ ಉಳಿಸಿದ ಕೀರ್ತಿಗೆ ಭಾಜನವಾಗಿದೆ. ಇಲ್ಲೊಂದು ದುರಂತ ಕಥೆಯಿದೆ. ಈವರೆಗೆ 300ಕ್ಕೂ ಹೆಚ್ಚು ಜನರ ಪ್ರಾಣ ಉಳಿಸಿದ ಜೀವರಕ್ಷಕ ತಂಡದ ಮುಖಂಡರಾದ ಪ್ರವೀಣ್ ಕೋಟ್ಯಾನ್ ಎಂಬವರು ತನ್ನ ಜೀವದ ರಕ್ಷಣೆಗಾಗಿ ತೊಳಲಾಡುವ ಸ್ಥಿತಿಯಲ್ಲಿದ್ದಾರೆ. ಬಡ ಮೀನುಗಾರರ ಕುಟುಂಬದ ಸದಸ್ಯರಾಗಿರುವ ಪ್ರವೀಣ್ ಕೋಟ್ಯಾನ್ ಅಧಿಕ ರಕ್ತದೊತ್ತಡದಿಂದ ಹಾಸಿಗೆ ಹಿಡಿದಿದ್ದು ಅವರ ಕುಟುಂಬವನ್ನು ಕಂಗಾಲು ಮಾಡಿದೆ. ಬಿಪಿಯ ಏರಿಕೆಯಿಂದಾಗಿ ಪಕ್ಷಪಾತಕ್ಕೂ ಗುರಿಯಾಗಿರುವ ಪ್ರವೀಣರು ಇದೀಗ ದೇರಳಕಟ್ಟೆಯ ಕೆಎಸ್ ಹೆಗಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಉದಾರಿಗಳ ನೆರವಿಗಾಗಿ ಕೈ ಜೋಡಿಸಿ ಪ್ರಾರ್ಥಿಸುತ್ತಾರೆ. ಬಡತನದ ಕುಟುಂಬದಲ್ಲಿರುವ ಪ್ರವೀಣರಿಗೆ ತಾವು ಬದುಕಿಸಿದ ಜೀವಗಳು, ಅವರ ಕುಟುಂಬಗಳು ಸಹಕರಿಸಿದರೂ ಅವರ ಜೀವ ಉಳಿಯಬಹುದು. ಆದರೆ ಬಚಾವಾದ ವ್ಯಕ್ತಿಗಳ ಕುಟುಂಬಗಳಿರುವುದು ಹೊರನಾಡಿನಲ್ಲಿ. ಆದುದರಿಂದ ಇದೀಗ ನಮ್ಮ ನಾಡಿನವರ ಸಹಾಯ ಅವರಿಗೆ ಅವಶ್ಯಕವಾಗಿ ಬೇಕಾಗಿದೆ. ಕಳೆದ 22 ವರ್ಷಗಳಿಂದ ಜೀವರಕ್ಷಕ ಈಜುಗಾರರ ಸಂಘವನ್ನು ನಡೆಸಿಕೊಂಡು ಬರುತ್ತಿರುವ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವ ಪ್ರವೀಣ್ ಕೋಟ್ಯಾನ್ ಅವರ ಬಗ್ಗೆ ಅವರನ್ನು ಹತ್ತಿರದಿಂದ ಬಲ್ಲ ಕಾಂಗ್ರೆಸ್ ಮುಖಂಡರು ಹೇಳುವುದು ಹೀಗೆ. ಪ್ರಾಣವನ್ನು ಉಳಿಸಿಕೊಟ್ಟವರು ಇವರ ಸಂಘದವರು. ಅಲ್ಲದೆ ದರ್ಗಾ ಯಾತ್ರೆಗೆ ಬರುವವರಿಗೂ, ಇನ್ನಿತರ ಬ್ಯಾಂಗ್ಳೂರಿಂದ, ಮೈಸೂರಿಂದ, ಘಟ್ಟದಿಂದ ಬಂದ ಬೀಚಿಗೆ ಬರುವವರು, ತಿಳುವಳಿಕೆಲ್ಲದೆ ಸೇರಿದವರನ್ನು ಇವರು ರಕ್ಷಣೆ ಕೊಟ್ಟವರು ಇವರಾಗಿರುತ್ತಾರೆ. ಹೆಸರು ವೈಯಕ್ತಿಕವಾಗಿ ಅವರು ಈ ಇದರಲ್ಲಿ ನಂಬರ್ 1 ಆಗಿರದ ಕಾರಣ ಅಧ್ಯಕ್ಷರಾಗಿ ಮುಂದುವರಿಸಿಕೊಂಡು ನಾವು ಅವರನ್ನೇ ಅಧ್ಯಕ್ಷರನ್ನು ಮಾಡ್ತಾ ಇದ್ದೇವೆ. ಆದರೂ ನಾವು ಯಾರ ಹತ್ರಲ್ಲೂ ಇಷ್ಟರ ತನಕ ಅವರಾಗಲಿ ನಾವಾಗಲಿ ಸದಸ್ಯರಾಗಲಿ ಕೈ ಚಾಚಿ ಹೋಗಲಿಲ್ಲ. ಜೀವರಕ್ಷಕ ನಮಗೆ ದುಡ್ಡು ಕೊಡಿ ಅಂತ ಕೇಳಿದವರು ನಾವಲ್ಲ, ಅವರೂ ಅಲ್ಲ. ಅದರಿಂದಾಗಿ ನಾವು ಅದರಲ್ಲಿ ಇವರು ತುಂಬ ಕಷ್ಟ ಕುಟುಂಬದವರಾಗಿರುತ್ತಾರೆ. ತಾಯಿಯನ್ನು ಸಾಕ್ತಾರೆ, ಇನ್ನು ಮಾವಂದ ರೀತಿ ಇದ್ದಾರೆ, ತಂಗಿಯು ಕಷ್ಟದಲ್ಲಿದ್ದಾರೆ, ಭಾರಿ ಕಡಿದ್ದಾರೆ. ಈಗ ನೋಡುವಾಗ ಇವರಿಗೆ BP ಜಾಸ್ತಿ ಆಗಿ 8-10 ದಿವಸದಿಂದ ಈ ಹಾಸ್ಪಿಟಲಲ್ಲಿ ICUಲ್ಲೇ ಇದ್ದಾರೆ. ಪ್ರವೀಣ್ ಕೋಟ್ಯಾನ್ ಅವರಿಗೆ ಕರ್ನಾಟಕ ಸರ್ಕಾರ ಗಣರಾಜ್ಯೋತ್ಸವ ಪ್ರಶಸ್ತಿ, ಸೈಯದ್ ಮದಾನಿ ದರ್ಗಾ, ಉಳ್ಳಾಲ ಮೊಗವೀರರ ಸಂಘ, ಮಾರುತಿ ಯುವಕ ಮಂಡಲ, ದಲಿತ ರಕ್ಷಣಾ ವೇದಿಕೆ, ಬ್ರದರ್ಸ್ ಸ್ಪೋರ್ಟ್ಸ್ ಹೀಗೆ ಹಲವಾರು ಸಂಘಟನೆಗಳು ಪ್ರಶಸ್ತಿ ನೀಡಿ ಗೌರವಿಸಿದೆ. ಆದರೆ ಇದೀಗ ಪ್ರವೀಣರಿಗೆ ಬೇಕಾಗಿರುವುದು ಅವರ ಜೀವ ಬದುಕಿಸುವ ಸಹಾಯಹಸ್ತ ಮಾತ್ರ. 100 ಜನರನ್ನು ಕೈ ಹಿಡಿದು ದಡ ಸೇರಿಸಿದ ಸಾಹಸನನ್ನು ದಡ ಸೇರಿಸುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಸಹಕಾರ, ನೆರವಿನ ಹಸ್ತ ಒಂದೇ ಅವರಿಗೀಗ ಸಿಗುವ ದಿವ್ಯ ಔಷಧ. ಇವರಿಗೆ ನೆರವು ನೀಡುವಂತೆ ಜೀವರಕ್ಷಕ ತಂಡದ ಸದಸ್ಯರು ಮನವಿ ಮಾಡುತ್ತಾರೆ. ಜೀವತ್ತಿನ ಜನನೇ ರಕ್ಷಣೆ ಮಾಡ್ತಿದ್ದೇರು ಮಕ್ಕ ಸೈತಿದಿನ ಜನಲ್ಲ ಪೂಪಿನ ನೀರಿಡು ಮಣದಾನಿ ತಿಕ್ಕುನ ಜನಕ್ಕೆಲ್ಲ ಸಾಧಾರಣ 50-75 ಜನನು ನೀಂದಿದ್ದು ಬಚ ಮಾಡ್ತಿದ್ದ ಜನ ಆ ಪೊರ್ತುಡಿ ಅಂಗುಳು ಇಲ್ಲಾರ್ದ ಕುಲಾರ ಪಣ್ಣೊಂದಿತ್ತು. ಈ ನಮೂನೆ ಅಕಲಿನ ಮಾತ ರಕ್ಷಣೆ ಮಲ್ಪುವ ನಿಕ್ಕದ ಆಳ ಆಪತ್ತು ಬತ್ತನ್ನ ಏರು ಹೊಣೆಗಾರರು ಒಂದು ಎಂಗುಳು ಕೇಳನಾಗ ಆಯ್ಪನ್ಪಿ ಎಂಕು ದೇವೇರು ರಕ್ಷಣೆ ಕೊರ್ಪೇರು ಒಂದು ಐಕ ನಿಕಳ ಸಾರ್ವಜನಿಕರ ಎಂಗುಳು ಆರನ ಇಲ್ಲಾರ್ದಕ್ಕಳು ಪನ್ಪಿನಿ ದಯ ಮಲ್ತದು ಪ್ರವೀಣ್ ಕೋಟ್ಯಾನ್ ಪನ್ಪಿನಾರು ಮಸ್ತ್ ಜನನು ಜೀವ ರಕ್ಷಣೆ ಮಲ್ತಿದ್ದೇರು. ಅಂಚನೆ ಆ ರೀತಿ ಅಸೌಕಿಡುಲೇರು ಡಾಕ್ಟರ್ ನಕಲು ಎಂಕಲೇಗು ಆರನ ಕಂಡೀಷನ್ ಎಡ್ಡೆ ಜೀವನ ಪನ್ಪೇರು ಐಕ್ ಬಾರ್ದು ಎಂಗುಳು ನಿಕಳ ಸಾರ್ವಜನಿಕರ ನಟ್ಟು ದಾನ ಬಣ್ಣಗ ಎಂಗುಳು ಬಡ ಜೀವಿನಕಳು. ಪ್ರವೀಣ್ ಕೋಟ್ಯಾನ್ ಅವರ ಜೀವ ಉಳಿಸಲು ಈ ಕುಟುಂಬಕ್ಕೆ ಸಹಕಾರ ನೀಡುವವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಉಳ್ಳಾಲ ಶಾಖೆಯ ಅಕೌಂಟ್ ನಂಬರ್ 10-11-658-6341ಕ್ಕೆ ತಮ್ಮ ಕಾಣಿಕೆಯನ್ನು ಸಲ್ಲಿಸಬಹುದಾಗಿದೆ. ಅಥವಾ ದೂರವಾಣಿ 9880051968ಕ್ಕೆ ಸಂಪರ್ಕಿಸಿರಿ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶದ್ರೋಹಿಗಳಿಗೆ ಸಹಕಾರ ನೀಡುವುದು ಕಾಂಗ್ರೆಸ್ನ ತತ್ವ. ಕಲ್ಲಡ್ಕ ಪ್ರಭಾಕರ ಭಟ್ ಕಿಡಿನುಡಿ. ದೇಶಭಕ್ತ ಸಂಘಟನೆಯ ವಿರುದ್ಧ ಕಾಂಗ್ರೆಸ್ನಿಂದ ಕುತಂತ್ರ ರಾಜಕೀಯ, ವಜ್ರದೇಹಿ ಶ್ರೀಗಳ ಆಕ್ರೋಶ. ಮಂಗಳೂರಿನಲ್ಲಿ ಕೇಂದ್ರದ ಹಿಂದೂ ವಿರೋಧಿ ನೀತಿಯ ವಿರುದ್ಧ ಆರ್ಎಸ್ಎಸ್ನಿಂದ ಬೃಹತ್ ಪ್ರತಿಭಟನೆ.
ಸುವರ್ಣ ಗ್ರಾಮ ಕಾಮಗಾರಿಗಳ ಶಂಕುಸ್ಥಾಪನೆ, ಇರಾದಲ್ಲಿ ಶಾಲಾ ಕೊಠಡಿ ಉದ್ಘಾಟನೆ, ವಿವಿಧ ಇಲಾಖೆಯಿಂದ ನಾನಾ ಕಾಮಗಾರಿ, ಇರಾದಲ್ಲಿ ಗ್ರಾಮ ಅಭಿವೃದ್ಧಿಯ ಚಿಂತನೆ. ಮುಡಿಪು ಮಂಚಿಯ ಕೈಯೂರು ಕುಲಾಲ ಶ್ರೀಯಾನ ಮೂಲಸ್ಥಾನಕ್ಕೆ ಜೀರ್ಣೋದ್ಧಾರದ ಕಾಲ ಸನ್ನಿಹಿತ, ಮೂಲಸ್ಥಾನದಲ್ಲಿ ನಾಗನಿಗೆ ತಣು ಅರ್ಪಣೆ, ನಡೆಯುತ್ತಿದೆ ಅಷ್ಟಮಂಗಲ. ಇಲ್ಲಿಗೆ ಇಂದಿನ ನಮನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.